ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರ ಮನೇಲೂ ಎದ್ದಿದ ತಕ್ಷಣ ಮಾಡೋದೇ ಕಾಫಿ. ಸೊ ನಾನು ಕೂಡ ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಮಾಡಿದ ನಂತರ ತಿಂಡಿ ಮಾಡಬೇಕು. ಇವಾಗ ಬೆಳಗ್ಗೆ ಟೈಮ್ ಬಂದು 5:30 ಆಗಿದೆ. ಫಸ್ಟು ಕಾಫಿ ಮಾಡಿದ ತಕ್ಷಣ ನಮ್ಮ ಪತಿಯವರಿಗೆ ಕಾಫಿ ಕೊಟ್ಟು ಎಬ್ಬರಿಸ್ಬೇಕು. ಸೊ ಹಾಗಾಗಿ ಕಾಫಿನ ಲೋಟಕ್ಕೆ ಹಾಕ್ತಾಯಿದ್ದೀನಿ ಅವ್ರಿಗೆ ಕೊಡೋದಕ್ಕೆ ಅಂತ. ಫ್ರೆಂಡ್ಸ್, ಇವತ್ತು ನಾನು ಜೀರಾ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜೀರಾ ರೈಸ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ದೊಡ್ಡ ಏಲಕ್ಕಿ. ಈ ಥರ ಒಂದು ದೊಡ್ಡ ಏಲಕ್ಕಿ. ಇದನ್ನು ನಾವು ಜೀರಾ ರೈಸಿಗೆ ಯೂಸ್ ಮಾಡೋದಕ್ಕೆ ಬೇಕಿದು. ಇದಿದ್ರೇ ಫ್ಲೇವರ್ ಕೊಡುತ್ತೆ ಅದು. ಸೊ ಹಂಗಾಗಿ ಇದು ಒಂದು ತೊಗೋಬೇಕಷ್ಟೇ. ಪಲಾವ್ ಎಲೆ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬೋದು. ನಾನೊಂದು ಪಾನ್ ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ ತಕ್ಷಣ ಗೋಡಂಬಿನ ನಾನು ಫಸ್ಟು ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ. ಗೋಡಂಬಿ ಸ್ವಲ್ಪ ಕೆಂಪು ಹುರಿಬೇಕು. ಅದು ಹುರಿದಿದ ತಕ್ಷಣ ಒಂದು ಸೈಡ್ಗೆ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿರ್ತೀನಿ. ನೆಕ್ಸ್ಟು ನಾನು ಅದೇ ತುಪ್ಪಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಎಲ್ಲನೂ ಕೂಡ ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದು ಫ್ರೈ ಆಗಿದ ತಕ್ಷಣ ಮೆಣಸಿನ್ಕಾಯಿ, ಜೀರಿಗೆ ಇದಿಷ್ಟು ಹಾಕಿ ಫ್ರೈ ಮಾಡಿ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿರ್ತೀನಿ. ಆ ತೊಳೆದಿರೋ ಅಕ್ಕಿನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕಿದ ತಕ್ಷಣ ನಾವು ಒಂದು ನಿಮಿಷ ನಾವು ಫ್ರೈ ಮಾಡಬೇಕಾಗತ್ತೆ ಒಗ್ಗರಣೆಯಲ್ಲಿ. ಸ್ವಲ್ಪ ಕೈ ಆಡಿದ ತಕ್ಷಣ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಜೀರಾ ರೈಸ್ಗೆ ಮತ್ತು ಗೀ ರೈಸ್ಗೆ ಎರಡಕ್ಕೂ ಬಾಸುಮತಿ ರೈಸ್ ಚೆನ್ನಾಗಿರುತ್ತೆ, ಬಾಸುಮತಿ ಅಕ್ಕಿ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ನಾನು ಅದು ಯೂಸ್ ಮಾಡೋದಿಲ್ಲ, ನಾನು ಯಾವತ್ತೂ ಅದು ಯೂಸ್ ಮಾಡಿಲ್ಲ. ಸೊ ನಾನು ಸೋನು ಮಸೂರಿನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಿದ ಮೇಲೆ ನಾನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ಮೇಲೆ ಅದು ಸ್ವಲ್ಪ ಕುದಿಬೇಕು, ನೀರು ಚೆನ್ನಾಗಿ ಕುದಿಬೇಕು. ಇವಾಗ ನೀರು ಕುದ್ದಿದೆ ಚೆನ್ನಾಗಿ, ಅಕ್ಕಿ ಕೂಡ ಸ್ವಲ್ಪ ಬೇಯ್ತಾ ಇದೆ. ಇವಾಗ ನಾವು ಟೇಸ್ಟ್ ನೋಡ್ಕೋಬೋದು. ಉಪ್ಪು ಕಡಿಮೆ ಇದ್ದರೆ ಹಾಕೋಬೋದು, ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಏನಾದರೂ ಆಲ್ಟ್ರೇಷನ್ ಇದ್ದರೆ ಮಾಡ್ಕೋಬೋದು. ಸೊ ಇವಾಗ ಏನೂ ಇರಲಿಲ್ಲ, ಸೊ ಕರೆಕ್ಟಾಗಿತ್ತು. ಹಾಗಾಗಿ ನಾನು ಪ್ಲೇಟ್ ಮುಚ್ಚಿದ ತಕ್ಷಣ ಒಂದು 1/4 ಗಂಟೆ 20 ನಿಮಿಷ ಬಿಟ್ಟರೆ ಈ ರೀತಿ ಉದುದ್ರಾಗಿ ಅನ್ನ ಆಗುತ್ತೆ. ಜೀರಾ ರೈಸ್ಗೆ ಎರಡಕ್ಕೂ ಈ ಥರ ಉದುದ್ರಾಗಿರಬೇಕು ಅನ್ನ. ಈಗ ಜೀರಾ ರೈಸ್ ರೆಡಿಯಾಗಿದೆ. ಅದಕ್ಕೆ ವಿತ್ ಕುರ್ಮಾ, ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಕುರ್ಮಾ ಮಾಡಿದ್ದೆ. ಏನೇನು ಮಾಡೋಳೆ ನವಾಣಿ, ಮೊಸರನ್ನ, ಒಬ್ಬಟ್ಟಿನ ಸಾರು, ಇಲ್ಲಿ ಪೊಂಗಲ್ಲು, ಇದು ಅನ್ನ, ಇಲ್ಲಿ ಇದು ದೇವ್ರಿಗೆ ಮಾಡಿರೋದು, ಇದು ಹಾಲು, ಇದು ಸಾರು, ಬೇಳೆ ಸಾರು, ಇಲ್ಲೂ ಒಂದು ಸ್ವಲ್ಪ ಅನ್ನ, ಇದು ಚಿಕ್ಕ ಬಟ್ಲಲ್ಲಿ ಪುಳಿಯೋಗರೆ. ವಾಣಿ, ಪುಳಿಯೋಗರೆ ನೀನು ಮಾಡ್ದೇನೆ? ಇದು ಆಗ್ಲಿಕಾಯಿ ಪಲ್ಯ. ಅಮ್ಮ, ಇದು ಆಗ್ಲಿಕಾಯಿ ಪಲ್ಯ ತಾನೆ? ಇದಿಷ್ಟು ಇದೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಜೋರಾಗಿ. ಇಲ್ಲಿ ಬೋಂಡ ರೆಡಿ ಆಗ್ತಿದೆ. ಬರ್ಬೇಡ ಕಣವ ನೀನು, ಎಣ್ಣೆ ಅಲುಡ್ ಕೈ ಹೆಂಗಂತಾಳೆ. ಚಿನ್ನಮ್ಮ ಬರ್ಬೇಡ, ಇಲ್ಲಿ ಎಣ್ಣೆ ಇದೆ.
ತಿನ್ಬಿಡವ ಹೋಟ್ಲಲ್ಲಿ ಅವಳು ಊಟ ಮಾಡಲ್ಲ ಕಣ ಇವತ್ತು ಅಲ್ವೇನೋ ಚಿನ್ನಮ್ಮ ಊಟ ಮಾಡಲ್ಲ ಇವತ್ತು ಈಗ ಏನಕ್ಕೆ ಏನಾಕ್ ಕೊಡೋಣ ದೋಸೆ ಒಂಚೂರು ಹಿಟ್ಟು ಜಡಪಜಿಗೆ ಆಮೇಲೆ ಇಷ್ಟೇ ಇಟ್ಟು ಗೋಧಿ ಹಿಟ್ಟು ಕದ್ರಿ ಜಡಪಜಿಗೆ ಆಮೇಲೆ ಹಾಕಂತೀರಾ ಇಲ್ಲ ಹಾಕೊಂಡ್ಬಿಡ್ತೀನಿ ಅದೇನಾ ಬಿಡಿ ಬಿಡಿ ಬಿಡುತ್ತೆ ಏ ಆ ಕಡೆ ಇಟ್ಕೊಂಡು ದೂರ ಬರ್ಪ ನಿನ್ನೆ ನಾವು ನಮ್ಮ ತಂಗಿ ಮನೆಗೆ ಹೋಗಿದ್ವಿ ನಮ್ಮ ವಾಣಿ ಮನೆಗೆ ಅವರು 3ನೇ ಮಂಗಳಗೌರಿ ಪೂಜೆ ಮಾಡಿದ್ಲು ನೋಡಿ ಪುಳಿಯೋಗರೆ ಮೊಸರನ್ನ ಆಗಲಿಕ್ಕೆ ಪಲ್ಯ ಇದು ಪೊಂಗಲ್ ಎಲ್ಲ ಇವಾಗ ಟೇಸ್ಟ್ ಮಾಡೋದು ಪೊಂಗಲ್ಗೆ ಸಿಹಿ ಕಡಿಮೆ ಸ್ವಲ್ಪ ಮಗಳು ಏನೋ ಹೇಳ್ತಾವಳೆ ನಿನಗೆ ನಗಿಸ್ತಾವಳೆ ಈಗ ಪುಳಿಯೋಗರೆ ಎಲ್ಲಿದೆ ಅಲ್ವಾ ಇಲ್ಲ ಇವಾಗ ಮಕ್ಕಳನ್ನ ಮೊಸರನ್ನ ಚೆನ್ನಾಗಿದೆ ಈಗ ಅವಳಿಂದ ಪಲ್ಯ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ವಾಣಿ ಬಿಸ್ಕಟ್ ಕೊಡ್ಬಿಡ ಕಣ ಐತಿ ಕೂಡ ಊಟ ಮಾಡಿ ಊಟ ಬಿಸ್ಕೆಟ್ ಬೇಡ ಅದು ಚಿನ್ನಮ್ಮ 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 ಎಲ್ಲೋಡೆ ಪುಟ್ಟಿ ಯಾರು ಸರ ಹಾಕಿದ್ದು ಚಿನ್ನಮ್ಮ ಲವ್ ಇಲ್ಲೋಡೆ ಇಲ್ಲಿ ಸರ ಯಾರು ಹಾಕಿದ್ದು ಯಾರು ಹಾಕಿದ್ದು ಸರನಾ ಯಾರು ನಿಮ್ಮಮ್ಮನ ನಿಮ್ಮಮ್ಮ ಹಾಕಿದ್ಲೇನೆ ಡ್ರೆಸ್ ನೋಡು ಡ್ರೆಸ್ಸು ಹಿಂದ್ಗಡೆ ಅಲ್ಲೇ 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 ಬೇರೆ ಚಿನ್ನಮ್ಮ ಸೌಂಡ್ ಕಳ್ಬೇಕು ಮಾಡಿ ನೋಡಿಲಿ ಯಾರಿದು ನೋಡಿಲಿ ನೋಡಿಲಿ ಡ್ರೆಸ್ ನೋಡಿಲಿ ಎಷ್ಟು ಚೆನ್ನಾಗಿದೆ ನಿನ್ನ ಡ್ರೆಸ್ ಮಂಡೆ ಎಲ್ಲ ಕಾಣ್ತಾ ಇದೆ ಇದು ಯಾರು ಕೊಡ್ಸಿದ್ದು ಚಿನ್ನಮ್ಮ ಫ್ರೆಂಡ್ಸ್ ಈ ಮಗು ಯಾರು ಅಂದರೆ ನಮ್ಮ ಓನರ್ ಆಂಟಿ ಮನೆಗೆ ಕೆಲಸದವ್ರು ಬರ್ತಾರೆ ಬಟ್ಟೆ ಒಗೆಯೋದಕ್ಕೆ ಅವರ ಫ್ರೆಂಡ್ ಮಗು ಅವ್ರ ಪರಿಚಯ ಇರೋ ಮಗು ಅಂತೆ ಈ ಥರ ಮಗು ನಾನು ಎಲ್ಲೂ ನೋಡಿಲ್ಲ ಇಷ್ಟು ಸೈಲೆಂಟಾಗಿರೋ ಮಗುನ ಎಲ್ಲೂ ನೋಡಿಲ್ಲ ನಾನು ಬೇಡವಾ ನಿಮ್ಮಮ್ಮ ಇಗೋಳ್ರಿ ಬೇಡವಂತೆ ಬೇಡವಾ ಬೇಡವಾ ನಿಮ್ಮಮ್ಮ ಬೇಡವಾ ಮತ್ತು ಯಾರು ಬೇಕು ನಿಂಗೆ ಯಾರು ಬೇಕು ಹಾಂ ಕಣ್ಮುಚ್ಚ ನಿದ್ದೆ ಮಾಡು ಕಣ್ಮುಚ್ಚ 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 ಕಣ್ಣ ಈ ಮಗುಗೆ 3 ವರ್ಷ ಅಂತೆ 3 ವರ್ಷ ಥರ ಕಾಣೋದೇ ಇಲ್ಲ ಅವ್ರ ಅಪ್ಪ ಅಮ್ಮ ಬೇಡವಂತೆ ಅದಕ್ಕೆ ಯಾರಾದರೂ ಸರಿ ಯಾರು ಎತ್ಕೊಳ್ತಾರೋ ಯಾರು ನೋಡ್ಕೋತಾರೋ ಅವ್ರ ಜೊತೆಲಿ ಇರ್ತಾಳಂತೆ ಇವಳು ಹುಡುಗಿ ಇದು ತಟ್ಟೆಗೆ ಹಾಕ್ಕೊಟ್ರೆ ಅದೇ ಊಟ ಮಾಡಿ ನೀರು ಕೇಳುತ್ತೆ ನೋಡಿ ಆಯ್ತಪ್ಪ ಕಾಫಿ ಆಯ್ತು ನೀನು ಹೋಗೋರು ಬರ್ದಿದ್ದೆ ಆಯ್ತಲ್ಲ ಎತ್ತಿಗೆ ಹೋಗು ಬಂಗಾರಿ ದೂರ ಬಾ ಬೇಡ ಬಂಗಾರಿ ಬೇಡ ಬೇಡ ಬಿಡು ಚೋಟು ನಾನೇ ಮಾಡ್ತೀನಿ ಕಾಫಿ ಇದಕ್ಕೆ ನಿನ್ನ ಕೆನೆ ಬೇಕು ಫ್ರೆಂಡ್ಸ್ ಇದು ಲಾಸ್ಟ್ ಒಂದು ಈ ವಿಡಿಯೋ ಕ್ಲಿಪ್ನ ನಾನು ಆ್ಯಡ್ ಮಾಡಿರಲಿಲ್ಲ ಸೊ ಹಂಗಾಗಿ ಇವತ್ತು ನಾನು ಆ್ಯಡ್ ಮಾಡಿದ್ದೀನಿ ಇದನ್ನು ಇದು ಶನಿವಾರದ ವಿಡಿಯೋ ಇದು ಹಾಂ ಹಿಂಗೆ ಹಾಕ್ಬೇಕು ಗೊತ್ತಾಯ್ತಾ ಮಳ್ಳಾಕ್ತೀನಿ ಹೋಗಮ್ಮ ಸಾಕು ಇಲ್ಲಿ ಬಿಡು ನಾನು ಮಾಡ್ಕೊಡ್ತೀನಿ ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ ಏನಪ್ಪ ಈರುಳ್ಳಿ ದೋಸೆನಾ ಹಾಕಿದ್ದೀನಿ 4 ಸ್ಪೂನು
ಈರುಳ್ಳಿ ದೋಸೆ ಬೇಕಾ? ಆಯ್ತಾಯ್ತು, ಸುಮ್ಮನೆ ಅಂಗಡಿಲಿ ಮನೇಲಿ ಮಾಡೋಣ ಬಿಡಮ್ಮ. ನಿಮ್ಗೆ ಬೇಕಾ ಕಾಫಿ ಚೋಟು? ಫ್ರೆಂಡ್ಸ್, ಇವಾಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅಂದರೆ, ಇಷ್ಟೇಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಪಾಯಸ ಮಾಡೋದಕ್ಕೆ. ಅಂದರೆ ಫಸ್ಟ್ ಟೈಮ್ ನಾನು ಬೂಂದಿ ಇದೆ, ಖಾರ ಬೂಂದಿ ಮತ್ತು ಸಿಹಿ ಬೂಂದಿ ನನ್ನ ತಂಗಿ ಮದುವೆಯಲ್ಲಿ ಮಾಡಿಸಿದ್ದು ಬೂಂದಿ ಇದೆ. ಖಾರ ಬೂಂದಿ ಖಾಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಕಾಂಬಿನೇಷನ್ ಇರಬೇಕಲ್ವ ತಿನ್ನೋದಕ್ಕೆ, ಅದಕ್ಕೋಸ್ಕರ ಸಿಹಿ ಬೂಂದಿ ಒಂದೇ ತಿನ್ನೋಕ್ಕಾಗಲ್ಲ ಅಂಥೇಳಿ ರವೆ ಪಾಯಸ ಮಾಡ್ತಾಯಿದ್ದೀನಿ. ರವೆ ಪಾಯಸ ಜೊತೆ ಆ್ಯಡ್ ಮಾಡ್ಕೊತೀನಣ ಅಂತ. ನಾನು ಫಸ್ಟ್ ಟೈಮ್ ರವೆ ಪಾಯಸ ಮಾಡ್ತಿರೋದು. ಹೇಗಿರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ, ತಿಂದು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು. ಈಗ ನಮ್ಮ ಚೋಟನ್ನು ಕರ್ಕೊಂಬರೋದು ಒಳಗಡೆ. ನಮ್ಮ ಚೋಟು 2:30ಗೆ ಬರ್ತಾನೆ. ಇವಾಗ 1:45 ಆಗಿದೆ. 2:15ಗೆ ಬರೋದ್ರೊಳಗಡೆ ನಾನು ಈ ಪಾಯಸನ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ಹೇಗೆ ನೋಡೋಣ, ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಆ ಮಗು ಎಷ್ಟು ಸೈಲೆಂಟು ಅಂದರೆ ತುಂಬಾ ಸೈಲೆಂಟು. ನಾನು ಅಷ್ಟು ಸೈಲೆಂಟಾಗಿರೋ ಮಗುನೆಲ್ಲೂ ನೋಡೇ ಇಲ್ಲ ನಾನು. ನಮ್ಮ ಚೋಟು ಎಷ್ಟು ತೀಟೆ. ಅದು ಅವ್ರು ಬಟ್ಟೆ ಒಗಿತಾಯಿದ್ರು, ನಮ್ಮ ಮನೆ ಮುಂದೆ ಕೂತಿತ್ತು ಅದು ಬಾಗಿಲಲ್ಲಿ. ಮಳೆ ಬರ್ತಿತ್ತು ಅಂಥೇಳಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಒಂದು ಚಾಪೆ ಹಾಕಿ ಆ ಮಗುನ ಮಲಗಿಸಿದ್ರು. ಮಲಿಕೋ ಅಂದರೆ ಮಲಗುತ್ತೆ, ಕೂತ್ಕೊ ಅಂದರೆ ಕೂತ್ಕೊಳುತ್ತೆ. ಅಪ್ಪ ಅಂಥ ಮಗು, ನಾನು ಎಷ್ಟು ಸೈಲೆಂಟಾಗಿರೋ ಮಗು ಎಲ್ಲೂ ನೋಡೇ ಇಲ್ಲ ಪಾಪ. ಅದಕ್ಕೆ ಅಮ್ಮ ಅಪ್ಪ ಏನು ಕೇಳ್ತಾ ಇಲ್ಲ, ಯಾರು ನೋಡ್ತಾರೆ ಸರಿ. ಪೀಸ್ ಮಾಡ್ಕೊಂಡ್ಬಿಡ್ತೀನಿ ತುಪ್ಪದಲ್ಲಿ ಹುರಿಯೋದಕ್ಕೆ. ಒಂದು ಕಡೆ ಕುಕ್ಕರ್ ಕೂಗ್ತಾ ಇದೆ. ಈಗ ನಮ್ಮ ತೇಜು ಮತ್ತು ಚೋಟುಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಜೀರಾ ರೈಸ್ ಮಾಡಿದ್ದೆ. ಆ ಜೀರಾ ರೈಸಿಗೆ ಏನು ಮಾಡಿದೆ, ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ ಗ್ರೇವಿ ಮಾಡಿದೆ. ಸೊ ಅದಿದೆ ಸ್ವಲ್ಪ. ಯಾರಾದರೂ ಏನು ಬೇಕಾದರೂ ತಿನ್ಬೋದು. ಜೀರಾ ರೈಸ್ ತೇಜಿಗೆ ಜೀರಾ ರೈಸ್ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಅದಕ್ಕೆ ಜೀರಾ ರೈಸ್ ಇಟ್ಟಿದ್ದೀನಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಸಾರಾದರೂ ತಿನ್ಬೋದು, ಜೀರಾ ರೈಸ್ ಆದರೂ ತಿನ್ಬೋದು ನನ್ನ ಮಕ್ಕಳು. ಇವಾಗ ಅರ್ಧ ಭಾಗ ಮುಗ್ದಿದೆ ನನ್ನ ಪಾಯಸ ತಯಾರಿ, ಇನ್ನು ಅರ್ಧ ಭಾಗ ಇದೆ. ಫ್ರೆಂಡ್ಸ್, ಬೆಲ್ಲ ನಾನು ಕರಗಿಸಿದ್ದೆ ಸ್ವಲ್ಪ ನೀರು ಹಾಕಿ. ಅದನ್ನು ನಾನು ಈ ರೀತಿ ಸೋಸ್ಕೋತೀನಿ. ಏಕೆಂದರೆ ಅದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಆಚೆ ಬರುತ್ತೆ ಅಲ್ವಾ ಸೋಸೋದ್ರಿಂದ. ಅದಕ್ಕೋಸ್ಕರ ನಾನು ಬೆಲ್ಲನ ಸಪ್ರೇಟಾಗಿ ಕರಗಿಸ್ಕೊತೀನಿ, ಒಟ್ಟಿಗೆ ಹಾಕೋದಿಲ್ಲ ನಾನು. ನೋಡಿ, ಬೆಳ್ಳಗೆ ಹಾಲು ಹಾಕಿದ್ದೀನಿ ನಾನು. ಇದಕ್ಕೆ ಹಾಲು ಮತ್ತು ಸ್ವಲ್ಪ ನೀರು ಹಾಕಿದ್ದೆ. ಆವಾಗಲೇ ವೈಟ್ ಕಲರ್ ಕಾಣಿಸ್ತಿತ್ತು. ಇವಾಗ ಬೆಲ್ಲನ ಕರಗಿಸಿ ಹಾಕಿದ್ದಕ್ಕೆ ಸ್ವಲ್ಪ ಬ್ರೌನಿಷ್ ಬಂದಿದೆ. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ. ಇವಾಗ ಇದಕ್ಕೆ ನಾನು ರವೆನ ಮಿಕ್ಸ್ ಮಾಡ್ತೀನಿ. ನಾನು ಈ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇಲ್ಲ. ಯಾಕೆ ಅಂದರೆ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹಾಗಾಗಿ ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ನಾನು ಮಾಡಿರೋದು ನನಗಿಷ್ಟ ಆಗಬೇಕು, ಆಮೇಲೆ ನಾನು ಇನ್ನೊಬ್ರಿಗೆ ತೋರಿಸೋದು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಹೇಗೆ ಮಾಡ್ತೀನಿ, ಹೇಗಿದೆ ಟೇಸ್ಟ್ ಅಂತ ನಾನು ಮಾಡಿ ನೋಡಿ ಆಮೇಲೆ ನಾನು ನೆಕ್ಸ್ಟ್ ಮಾಡಬೇಕಾದ್ರೆ ನಿಮಗೆ ರೆಸಿಪಿ ತೋರಿಸ್ತೀನಿ, ರವೆ ಪಾಯಸ ರೆಸಿಪಿ. ಫ್ರೆಂಡ್ಸ್, ರೆಡಿಯಾಗಿದೆ ಪಾಯಸ. ಫಸ್ಟು ನಾನೇ ಹಾಕ್ಕೊಂಡಿದ್ದೀನಿ ಹೆಂಗಿರುತ್ತೆ ಟೇಸ್ಟು ಅಂತ ನೋಡೋ ಕ್ಯೂರಿಯಾಸಿಟಿ. ಸೊ ಫಸ್ಟ್ ನಾನೇ ಹಾಕ್ಕೊಂಡಿದ್ದೀನಿ ಹೆಂಗಿದೆ ಅಂತ.
ಚೆನ್ನಾಗಿದೆ. ಸಿಹಿ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಅದ್ವಾಗಿ ಮಾಡಿದ್ದೀವಿ. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ರವೆ ಪಾಯಸ ಮಾಡಬೇಕಾದ್ರೆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ನಾನು. ಇವಾಗ ನನ್ನ ಚೋಟನ್ನ ಕರ್ಕೊಂಬರಕ್ಕೆ ಟೈಮ್ ಆಗಿದೆ. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು ನಾನು. ನಮ್ಮ ಪತಿಯವ್ರಿಗೂ ಇಷ್ಟ ಈ ಥರ ಮಾಡಿದ್ರೆ, ಅದಕ್ಕೋಸ್ಕರ ಮಾಡಿದೆ. ನಾನು ಒಬ್ಬಳೇ ತಿನ್ನೋ ಅಂಥದ್ದಾದ್ರೆ ನಾನು ಮಾಡೋಕ್ಕೆ ಹೋಗಲ್ಲ. ಇವಾಗ ಖಾಲಿ ಆಗುತ್ತೆ ನೋಡಿ ಬೂಂದಿ. ಪಾಯಸ ಮಾಡಿರೋದ್ರಿಂದ ಇವಾಗ ಖಾಲಿ ಆಗುತ್ತೆ ಬೂಂದಿ. ನಮ್ಮ ಚೋಟನ್ನ ಕರ್ಕೊಂಬಂದಿದ್ದಾಯಿತು ಸ್ಕೂಲಿಂದ. ಇವಾಗ ಅವನಿಗೆ ಊಟ ಮಾಡಿಸ್ಬೇಕು. ಚೋಟಪ್ಪ ಬಾ ಮಗನೇ, ಊಟ ಮಾಡು. ಬಾರಪ್ಪ ನೀನು ಆಚೆಗೆ. ಮನೆ ಕಟ್ಬೇಕಾ? ಏನೋ ಮನೆ ಕಟ್ಬೇಕಾ? ಕಟ್ಟಿವಂತೆ ಅಷ್ಟು ಊಟ ಮಾಡು. ಇನ್ನು ನಮ್ಮ ಚೋಟ್ ತೇಜು ಬಂದಿಲ್ಲ ಸ್ಕೂಲಿಂದ, ಈಗ ಬರಬೇಕು. ಮಶಪ್ ಮಾಡಿರೋದ್ರಿಂದ ಇವತ್ತೇನು ಅಡುಗೆಗೆ ಏನು ಚಿಂತೆ ಇಲ್ಲ ನನಗೆ. ಇವತ್ತು ಮಶಪ್ ಸಾರೇ ಆಗುತ್ತೆ. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಮಶಪ್ ಸಾರು ಅಂದರೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚೋಟಿಗೆ. ಎಷ್ಟೇ ರುಚಿಯಾಗಿ ಮಾಡಿದ್ರು ನಮ್ಮ ಚೋಟು ಬೇಡ ಊಟ, ನನಗೆ ಬೇಡ ಊಟ ಅನ್ನೋದೇ ನಮ್ಮ ಚೋಟು. ಎಲ್ಲ ಮಕ್ಳು ಥರ ತಿನ್ನಲ್ವಲ್ಲ ಅಂತ ಸಿಟ್ಟು ಬರುತ್ತೆ ಒಂದೊಂದ್ಸರಿ. ಹೀಗೆ ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತೀಯಾ? ಊರಿಗೆ. ಅಮ್ಮ, ನಮ್ಗೆ ಲಾರಿ ಕಳಿಸ್ತೀಯಾ? ಹೇಳ್ತೀನಿ ತಗೋ, ಫಸ್ಟ್ ತಗೋ ತೋರಿಸ್ತೇನೆ. ಏನಪ್ಪ ಏನು ಹೇಳಬೇಕು? ಯಾವಾಗ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದ್ರೆ ಅವಾಗ. ಫಸ್ಟ್ ಎಕ್ಸಾಮ್ಸ್ ಎಲ್ಲ ಮುಗ್ದೋಗ್ಬಿಡ್ಲಿ ಆಯ್ತಾ? ಆಯ್ತಾ? ತೇಜಣ್ಣನಿಗೆ ನಿನಗೆ ಎಕ್ಸಾಮ್ಸ್ ಎಲ್ಲ ಮುಗಿಲಿ, ಹೋಗೋಣ ಓಕೆನಾ? ಸುಮ್ಮನೆ ಕೆಂಬಾರ್ದು, ಸುಮ್ಮನೆ ಕೆಂಬಾರ್ದು. ಅವಾಗ ಗಂಟು ನೋವು ಹೋಯ್ತಪ್ಪ ಚೋಟು? ಹೋಯ್ತಾ ಗಂಟು ನೋವು? ಹೌದಾ, ಕೆಂಪಿದ್ದ ಸ್ಕೂಲಲ್ಲಿ? ಅಲ್ಲ ಬಂದ್ರಿ ನೀನು ಬೆಳಗ್ಗೆ ಗಂಟೆ ನೋಡ್ತಿದೆ ಅಮ್ಮ ಅಂತಲ್ಲ, ಹೋಯ್ತಾ ಗಂಟು ನೋವು? ಹೋಯ್ತಾ? ತುತ್ತೂರಿ ಕಣ್ಣು ಬಿಟ್ಬಿಟ್ಟ ನೀನು? ತುತ್ತೂರಿ ಇಟ್ಕೊಳ್ಳೋದಕ್ಕೆ ನಿಂಗೆ ಗಂಟು ನೋವು ಬರ್ತಿದ್ದಲ್ವಾ? ಇವಾಗ ಇಟ್ಕೊಳಲ್ಲ ಅಂತ ಬೆಳಗ್ಗೆ ಹೇಳ್ದೆ ಅಲ್ವಾ? ಇವಾಗ ಗಂಟು ನೋವು ಬರಲ್ಲ ಅಂತಾನೆ. ತುತ್ತೂರಿ ಇಟ್ಕೊಂಡಿದ್ರೆ ಬರಲ್ಲ, ಮತ್ತೆ ಬರುತ್ತೆ. ತರ್ಲೆ 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 ಹಂಗೆಲ್ಲ ಮಾಡಬಾರ್ದು. ಮತ್ತೆ ಗಂಟು ನೋವು ಬಂದರೆ ನಾನು ಔಷಧಿ ಹಾಕಲ್ಲ ಹೇಳಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.